1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಮಿಲಿಟರಿ ಮುಖಾಮುಖಿ ಬಾಂಗ್ಲಾದೇಶ ಅನ್ನೋ ಹೆಸರಿನ ಮತ್ತೊಂದು ದೇಶದ ಹುಟ್ಟಿಗೆ ಕಾರಣವಾಯಿತು. 50 ವರ್ಷಗಳ ಹಿಂದೆ ಭಾರತೀಯ ಪಡೆಗಳು ಡಿಸೆಂಬರ್ 16, 1971ರಂದು ವಿಜಯಶಾಲಿಯಾಗಿ ಸ್ವದೇಶಕ್ಕೆ ಮರಳಿದ್ವು. ಚೆಂಗಿಸ್ ಖಾನ್ ಕಾರ್ಯಾಚರಣೆಯೊಂದಿಗೆ ಪಾಕಿಸ್ತಾನವು ಯುದ್ಧವನ್ನ ಶುರು ಮಾಡಿತು. ಇದರಲ್ಲಿ ಭಾರತದ ಭಾಗದಲ್ಲಿ 11 ವಾಯುಪಡೆಯ ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿಗಳು ಸೇರಿದ್ವು. ನಂತರ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಯುದ್ಧವನ್ನ ಘೋಷಣೆ ಮಾಡಿದ್ರು. 13 ದಿನಗಳ ಯುದ್ಧದ ನಂತರ ಭಾರತೀಯ ಸೇನೆ ಮೇಲುಗೈ ಸಾಧಿಸಿತು. ಹಾಗೆ ಪಾಕಿಸ್ತಾನದ ಪೂರ್ವ ಕಮಾಂಡ್ ಶರಣಾಗತಿಯ ಪ್ರಸಿದ್ಧ ಸಾಧನಕ್ಕೆ ಸಹಿ ಹಾಕ್ತು. ಇದು ಪೂರ್ವ ಪಾಕಿಸ್ತಾನವನ್ನ ಬಾಂಗ್ಲಾದೇಶವಾಗಿ ಪರಿವರ್ತನೆ ಮಾಡಿತು. ಭಾರತ ವಿಜಯಶಾಲಿಯಾಗಿ ಹೊರಹೊಮ್ಮಿದ ನಂತರ ಭಾರತೀಯ ಸೇನೆ 93,000ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನ ಯುದ್ಧ ಖೈದಿಗಳಾಗಿ ತೆಗೆದುಕೊಳ್ತು. ಭಾರತೀಯ ಸೇನೆಯನ್ನ ಆಗ ಮುನ್ನಡೆಸ್ತಾ ಇದ್ದಿದ್ದು ಫೀಲ್ಡ್ ಮಾರ್ಷಲ್ ಸ್ಯಾಮ್ ಹೋರ್ಮರ್ಸ್ಜಿ ಫ್ರಾನ್ಸಿ ಜೆಮ್ಶೆಡ್ಜಿ ಮಾಣೆಕ್ ಶಾ, ಮಹಾವೀರ ಚಕ್ರ ಪ್ರಶಸ್ತಿಯ ಪುರಸ್ಕೃತರು. ಸ್ಯಾಮ್ ಮಾಣೆಕ್ ಶಾ ಮತ್ತು ಸ್ಯಾಮ್ ಬಹದ್ದೂರ್ ಅಂತ ವ್ಯಾಪಕವಾಗಿ ಇವರನ್ನ ಕರೀತಾರೆ. ಇವರು 1971ರ ಇಂಡೋ ಪಾಕ್ ಯುದ್ಧದ ಟೈಮ್ನಲ್ಲಿ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ರು. ಏಪ್ರಿಲ್ 1971ರಲ್ಲಿ ನೀವು ಯುದ್ಧಕ್ಕೆ ಸಿದ್ಧರಾಗಿದ್ದೀರಾ ಅಂತ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಕೇಳಿದಾಗ ಅವರ ಹೆಚ್ಚಿನ ಶಸ್ತ್ರಸಜ್ಜಿತ ಮತ್ತು ಯುದ್ಧ ಪಡೆಗಳನ್ನ ಬೇರೆಡೆ ನಿಯೋಜಿಸಲಾಗಿದೆ ಮತ್ತು ಅವರ 12 ಟ್ಯಾಂಕರ್ಗಳನ್ನ ಮಾತ್ರ ಯುದ್ಧಕ್ಕೆ ಸಿದ್ಧಪಡಿಸಲಾಗಿದೆ ಅಂತ ನೇರವಾಗಿ ಉತ್ತರಿಸಿದ್ರು. ಹಿಮಾಲಯ ಪರ್ವತದಲ್ಲಿ ಇರುವಂತಹ ಪರಿಸ್ಥಿತಿ ಹಾಗೂ ಅಲ್ಲಿನ ಪ್ರದೇಶದ ಬಗ್ಗೆ ಹೈಲೈಟ್ ಮಾಡಿದ್ರು. ಅವರು ಸ್ವತಂತ್ರವಾಗಿ ಯೋಜನೆ ಮಾಡೋದಕ್ಕೆ ಮತ್ತು ಯುದ್ಧವನ್ನ ಮುನ್ನಡೆಸೋದಕ್ಕೆ ಅವಕಾಶ ಕೊಟ್ರೆ ಭಾರತದ ಪ್ರಧಾನಮಂತ್ರಿ ಯುದ್ಧವನ್ನ ಗೆಲ್ಲಬಹುದು ಅಂತ ಅವರು ಕೇಳಿದ್ರು ಮತ್ತು ಅದಕ್ಕೆ ಒಪ್ಕೊಂಡ್ರು. ಅವರು ಶರಣಾಗೋ ಮೊದಲು ಪಾಕಿಸ್ತಾನಿ ಪಡೆಗಳಿಗೆ 3 ಸಲ ರೇಡಿಯೋ ಸಂದೇಶಗಳನ್ನ ಕಳುಹಿಸಿದ್ರು. ಡಿಸೆಂಬರ್ 9ರಂದು ತನ್ನ ಸಂದೇಶದಲ್ಲಿ ಜನರಲ್ ಹೇಳ್ತಾರೆ, ಭಾರತೀಯ ವಾಯುಪಡೆಗಳು ನಿಮ್ಮನ್ನ ಸುತ್ತುವರೆದಿವೆ. ನಿಮ್ಮ ವಾಯುಪಡೆಯು ನಾಶವಾಗಿದೆ. ನೀವು ಅವರಿಂದ ಯಾವುದೇ ಸಹಾಯವನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಚಿತ್ತಗಾಂಗ್, ಚಲ್ನಾ ಮತ್ತು ಮಂಗಳ ಬಂದರುಗಳನ್ನ ನಿರ್ಬಂಧಿಸಲಾಗಿದೆ. ಸಮುದ್ರದಿಂದ ಯಾರೂ ನಿಮ್ಮನ್ನ ತಲುಪೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಹಣೆಬರಹ ಮುದ್ರೆಯೊತ್ತಾಗಿದೆ. ಜನರು ನೀವು ಮಾಡಿದ ದೌರ್ಜನ್ಯ ಮತ್ತು ಕ್ರೌರ್ಯಗಳಿಗೆ ಸೇಡು ತೀರಿಸಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಯಾಕೆ ಸುಮ್ಮನೆ ಜೀವನ ಹಾಳು ಮಾಡ್ಕೊಳ್ತೀರಾ? ಮನೆಗೆ ಹೋಗಿ ನಿಮ್ಮ ಮಕ್ಕಳೊಂದಿಗೆ ಇರೋದಕ್ಕೆ ಇಷ್ಟ ಇಲ್ವಾ? ಸೈನಿಕನಿಗೆ ನಿಮ್ಮ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸೋದ್ರಲ್ಲಿ ಯಾವುದೇ ಅವಮಾನ ಇಲ್ಲ. ನಾವು ನಿಮ್ಮ ಸೈನಿಕರಿಗೆ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡ್ತೀವಿ. ಈ ಮಾತನ್ನ ಮಾರ್ಷಲ್ ಹೇಳ್ತಾರೆ. ಇದಾದ ಮೇಲೆ ಡಿಸೆಂಬರ್ 16, 1971ರಂದು ಮಧ್ಯಾಹ್ನ 3 ಗಂಟೆಗೆ ಪಾಕಿಸ್ತಾನ ಸೇನೆ ಶರಣಾಗುತ್ತೆ. 2 ವರ್ಷಗಳ ನಂತರ 1973ರಲ್ಲಿ ಜನರಲ್ ಸ್ಯಾಮ್ ಮಾಣೆಕ್ ಶಾ ಅವರು ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಬಡ್ತಿ ಪಡೆದ ಮೇಲೆ ಮೊದಲ ಭಾರತೀಯ ಸೈನಿಕರಾಗ್ತಾರೆ. ಭಾರತ 1971ರಲ್ಲಿ ಈ ಯುದ್ಧ ಗೆಲ್ಲೋದಕ್ಕೆ ಮತ್ತೊಬ್ಬ ಕಾರಣಕರ್ತರು ಯಾರು ಗೊತ್ತಾ? ಈಸ್ಟರ್ನ್ ಕಮಾಂಡ್ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ JFR ಜಾಕೋಬ್. 1971ರ ಯುದ್ಧದ ಸಮಯದಲ್ಲಿ ಈಸ್ಟರ್ನ್ ಕಮಾಂಡ್ನ ಮೇಜರ್ ಜನರಲ್ ಆಗಿ ಸೇವೆ ಸಲ್ಲಿಸಿದ ಲೆಫ್ಟಿನೆಂಟ್ ಜನರಲ್ JFR ಜಾಕೋಬ್ ಮತ್ತೊಂದು ಗಮನಾರ್ಹ ಭಾರತೀಯ ಸೈನಿಕರಾಗಿದ್ರು. ಅವರ 36 ವರ್ಷದ ಮಿಲಿಟರಿ ವೃತ್ತಿ ಜೀವನದಲ್ಲಿ ಅದಾಗಲೇ 2 ಯುದ್ಧಗಳನ್ನ ನಡೆಸಿದ್ರು. ಒಂದು 2ನೇ ಮಹಾಯುದ್ಧ, ಇನ್ನೊಂದು 1965ರ ಇಂಡೋ ಪಾಕ್ ಸಂಘರ್ಷ. ಜನರಲ್ ಜಾಕೋಬ್ ಪೂರ್ವ ಕಮಾಂಡ್ನ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ರು ಮತ್ತು ಅದಕ್ಕಾಗಿ ಅರ್ಹತೆಯನ್ನೂ ಪಡೆದುಕೊಂಡ್ರು. ಬಾಂಗ್ಲಾದೇಶ ವಿಮೋಚನಾ ಯುದ್ಧದಲ್ಲಿ ಇವರ ಪಾತ್ರ ಬಹುಮುಖ್ಯವಾಗಿತ್ತು. ಜನರಲ್ ಹಲವಾರು ಹಿರಿಯ ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯವನ್ನ ಹೊಂದಿದ್ರು. ಹಾಗೆ ಅವರ ಯುದ್ಧದ ಚಳವಳಿ ಯೋಜನೆ ಪೂರ್ವ ಪಾಕಿಸ್ತಾನದ ಸಂಪೂರ್ಣ ನಿಯಂತ್ರಣವನ್ನ ತೆಗೆದುಕೊಳ್ಳೋ ಗುರಿಯನ್ನ ಹೊಂದಿವೆ ಅಂತ ಹೇಳ್ತಾರೆ. ಸುದೀರ್ಘವಾದ ಯುದ್ಧ ಭಾರತದ ಹಿತಾಸಕ್ತಿಗಳಿಗೆ ಕಾರಣವಾಗೋದಿಲ್ಲ ಅಂತ ಜನರಲ್ ಜಾಕೋಬ್ ಅರ್ಥ ಮಾಡಿಕೊಂಡ್ರು. ಡಿಸೆಂಬರ್ 16ರಂದು ಯುದ್ಧದಲ್ಲಿ ವಿರಾಮದ ಸಮಯದಲ್ಲಿ ಜಾಕೋಬ್ ತನ್ನ ಶರಣಾಗತಿಯನ್ನ ಪಡೆಯೋದಕ್ಕೆ ನಿಯಾಜಿಯನ್ನ ಭೇಟಿ ಮಾಡೋದಕ್ಕೆ ಅನುಮತಿಯನ್ನ ಕೋರ್ತಾರೆ. ಹಾಗೆ ಆತ ಢಾಕಾಗೆ ಹೋಗ್ತಾನೆ ಮತ್ತು ನಿಯಾಜಿಯಿಂದ ಬೇಷರತ್ತಾದ ಶರಣಾಗತಿಯನ್ನ ಪಡೆಯುವಲ್ಲಿ ಯಶಸ್ವಿಯಾಗುತ್ತೆ ಭಾರತೀಯ ಸೇನೆ. 1978ರಲ್ಲಿ ಭಾರತೀಯ ಸೇನೆಯಿಂದ ನಿವೃತ್ತರಾದ ಮೇಲೆ ಇವರು ಲೆಫ್ಟಿನೆಂಟ್ ಜನರಲ್ JFR ಜಾಕೋಬ್ ಪಂಜಾಬ್ ಮತ್ತು ಗೋವಾದ ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನೊಬ್ಬ ಮಹಾನ್ ಸೇನಾನಿ ಪೂರ್ವ ಕಮಾಂಡ್ನ GOC ಲೆಫ್ಟಿನೆಂಟ್ ಜನರಲ್ ಜಗಜಿತ್ ಸಿಂಗ ಅರೋರಾ 1971ರ ಯುದ್ಧದ ಸಮಯದಲ್ಲಿ ಭಾರತೀಯ ಸೇನೆಯ ಈಸ್ಟರ್ನ್ ಕಮಾಂಡ್ನ ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿದ್ರು. 1971ರ ಯುದ್ಧದಲ್ಲಿ ಭೂಸೇನೆಯನ್ನ ಸಂಘಟಿಸೋದಕ್ಕೆ ಹಾಗೂ ಮುನ್ನಡೆಸೋದಕ್ಕೆ ಜನರಲ್ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರು. ಇದು ಪಾಕಿಸ್ತಾನಿ ಸೇನೆಯ ಅಗಾಧ ಸೋಲಿಗೆ ಕಾರಣವಾಯಿತು.
ಪೂರ್ವ ಥಿಯೇಟರ್ನಲ್ಲಿ ಭಾರತೀಯ ಮತ್ತು ಬಾಂಗ್ಲಾದೇಶ ಪಡೆಗಳಿಗೆ ಜನರಲ್ ಕಮಾಂಡಿಂಗ್ ಆಗಿ ಜನರಲ್ ಅರೋರಾ, ಪೂರ್ವ ಪಾಕಿಸ್ತಾನದ ಗವರ್ನರ್ ಮತ್ತು ಪಾಕಿಸ್ತಾನದ ಸೇನೆಯ ಪೂರ್ವ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಅರೋರಾ ಅವರು ಪೂರ್ವ ಪಾಕಿಸ್ತಾನದ ಗವರ್ನರ್ ಮತ್ತು ಪಾಕಿಸ್ತಾನದ ಸೇನೆಯ ಪೂರ್ವ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಎಎಕೆ ನಿಯಾಜಿ ಅವರಿಂದ ಶರಣಾಗತಿಯನ್ನ ಸ್ವೀಕರಿಸಿದ್ರು. ಡಿಸೆಂಬರ್ 3, 1971ರಂದು ಯುದ್ಧ ಶುರುವಾದಾಗ ಜನರಲ್ ಅರೋರಾ ಪೂರ್ವ ಪಾಕಿಸ್ತಾನದಲ್ಲಿ ಯುದ್ಧವನ್ನ ಮೇಲ್ವಿಚಾರಣೆ ಮಾಡಿದ್ರು. ಜನರಲ್ ಆಜ್ಞೆಯ ಅಡಿಗಳಲ್ಲಿ ಸೇನಾ ಪಡೆಗಳು ಹಲವಾರು ಸಣ್ಣ ಸಣ್ಣ ಘಟಕಗಳಲ್ಲಿ ತಮ್ಮನ್ನ ತಾವು ಸಂಘಟಿಸುತ್ತವೆ. ಆಯ್ದ ಪ್ರದೇಶಗಳಲ್ಲಿ ಪಾಕಿಸ್ತಾನಿ ಪಡೆಗಳನ್ನು ಎದುರಿಸೋದಕ್ಕೆ ಮತ್ತು ಸೋಲಿಸೋದಕ್ಕೆ 4 ಮುಂಭಾಗದ ದಾಳಿಯನ್ನ ಅವರು ಸಂಘಟನೆ ಮಾಡ್ತಾರೆ. ಹಾಗೆ ಇತರ ಪ್ರದೇಶಗಳಲ್ಲಿ ಪಾಕಿಸ್ತಾನವನ್ನ ಸೋಲಿಸಿದ್ದಾರೆ. 11 ದಿನಗಳಲ್ಲಿ ಅವರ ಪಡೆಗಳು ಭಾರತದ ಗಡಿಯಿಂದ ಪೂರ್ವ ಪಾಕಿಸ್ತಾನದ ರಾಜಧಾನಿ ಢಾಕಾ ಕಡೆಗೆ ಮುನ್ನಡೆಯುತ್ತವೆ. ಎಲ್ಲ 93,000 ಪಾಕಿಸ್ತಾನಿ ಸೈನಿಕರು, 80,000ಕ್ಕಿಂತ ಹೆಚ್ಚು ಸಮವಸ್ತ್ರಧಾರಿ ಸಿಬ್ಬಂದಿ ಜನರಲ್ ಅರೋರಾಗೆ ಶರಣಾಗ್ತಾರೆ. ಇತರ 13,000 ಜನರು ಪಾಕಿಸ್ತಾನಕ್ಕೆ ತಮ್ಮ ನಿಷ್ಠೆಯನ್ನ ಪ್ರತಿಜ್ಞೆ ಮಾಡಿದ ನಾಗರಿಕರು ಅಥವಾ ಸ್ಥಳೀಯರು ಅಥವಾ ಸೇನೆಯಲ್ಲಿರೋರ ಕುಟುಂಬಗಳನ್ನ ಸೇರ್ಕೊಳ್ತಾರೆ. ಮತ್ತೊಬ್ಬ ಮಹಾನ್ ಸೇನಾನಿ ಎಸ್ಎಫ್ಎಫ್ ಸ್ಥಾಪಕ ಜನರಲ್ ಸುಬಾನ್ ಸಿಂಗ್ ಉಬಾನ್ 1971ರ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅನೇಕ ಭಾರತೀಯ ಸೈನಿಕರಲ್ಲಿ ಒಬ್ಬರು ಮೇಜರ್ ಜನರಲ್ ಸುಬಾನ್ ಸಿಂಗ್ ಉಬಾನ್ ಅವರು ಭಾರತದ 5ನೇ ಸೈನ್ಯದ ಅಡಿಪಾಯವನ್ನ ಹಾಕಿದ್ರು. ಸ್ಪೆಷಲ್ ಫ್ರಂಟಿಯರ್ ಫೋರ್ಸ್ ಅಂತ ಹೆಸರಾಗಿರೋ ಈ ಸೇನೆ ಪ್ರಾಥಮಿಕವಾಗಿ ಟಿಬೆಟಿಯನ್ ನಿರಾಶ್ರಿತರನ್ನ ಅಥವಾ ಭಾರತದಲ್ಲಿನ ಟಿಬೆಟಿಯನ್ ಪ್ರತಿರೋಧ ಹೋರಾಟಗಾರರನ್ನ ಒಳಗೊಂಡಿತ್ತು. ಎಸ್ಎಫ್ಎಫ್ನ ಪ್ರಾಥಮಿಕ ಕಾರ್ಯ ಅಂದ್ರೆ ಪೀಪಲ್ಸ್ ಲಿಬರೇಷನ್ ಆರ್ಮಿ ಗ್ರೌಂಡ್ ಫೋರ್ಸ್ ವಿರುದ್ಧ ರಕ್ಷಣೆ ಮತ್ತು ಚೀನಾದ ಗಡಿಯಲ್ಲಿ ರಹಸ್ಯ ಗುಪ್ತಚರ ಸಂಗ್ರಹಣೆ ಮತ್ತು ಕಮಾಂಡೋ ಕಾರ್ಯಾಚರಣೆಗಳನ್ನು ನಡೆಸೋದು. ಎಸ್ಎಫ್ಎಫ್ ಅನ್ನ ಸ್ಥಾಪಿಸಿ ಅದಕ್ಕೆ 22 ಅಂತಾನೂ ಕರೆಯಲಾಗುತ್ತೆ. ಯಾಕಂದ್ರೆ ಅದರ ಮೊದಲ ಇನ್ಸ್ಪೆಕ್ಟರ್ ಜನರಲ್ ಮೇಜರ್ 2ನೇ ಮಹಾಯುದ್ಧದ ಸಮಯದಲ್ಲಿ ಜನರಲ್ ಸುಜನ್ ಸಿಂಗ್ ಉಬಾನ್ ಅವರು 22ನೇ ಮೌಂಟೇನ್ ರೆಜಿಮೆಂಟ್ ಆಗಿದ್ರು. ರಾಯಲ್ ಇಂಡಿಯನ್ ಆರ್ಟಿಲರಿಯನ್ನ ಕಮಾಂಡ್ ಮಾಡಿದ್ರು. ಎಸ್ಎಫ್ಎಫ್ ಯುದ್ಧದಲ್ಲಿ ಭಾರತದ ಕಡೆಯ ಪ್ರಾಥಮಿಕ ಯುದ್ಧ ಕಾರ್ಯಾಚರಣೆಗಳ ಭಾಗವಾಗಿರುತ್ತೆ. ಗಡಿಯಾಚೆಗಿನ ದಾಳಿಗಳು ಹೆಚ್ಚಾದ ಸಂದರ್ಭದಲ್ಲಿ ಚಿತ್ತಗಾಂಗ್ ಬೆಟ್ಟಗಳ ಮೇಲೆ ದಾಳಿ ಮಾಡೋದಕ್ಕೆ ಎಸ್ಎಫ್ಎಫ್ಗೆ ಆದೇಶ ಕೊಡಲಾಯಿತು. ಇನ್ಸ್ಪೆಕ್ಟರ್ ಜನರಲ್ ಅವರು ಎಸ್ಎಫ್ಎಫ್ 2ನೇ ದೊಡ್ಡ ನಗರವಾದ ಚಿತ್ತಗಾಂಗ್ ಅನ್ನ ವಶಪಡಿಸಿಕೊಳ್ಳುವಂತೆ ಒತ್ತಾಯ ಮಾಡ್ತಾರೆ. ಆದರೂ ನವದೆಹಲಿಯ ಸೇನಾ ಯೋಜಕರಿಗೆ ಈ ಕಲ್ಪನೆ ಅನುಕೂಲಕರವಾಗಿರಲಿಲ್ಲ. ಯಾಕಂದ್ರೆ ಘಟಕವು ಅಂತಹ ಪ್ರಮಾಣದಲ್ಲಿ ಕಾರ್ಯಾಚರಣೆಯನ್ನ ನಡೆಸೋದಕ್ಕೆ ಫಿರಂಗಿ ಅಥವಾ ಏರ್ಲಿಫ್ಟ್ ಬೆಂಬಲ ಸಾಮರ್ಥ್ಯಗಳನ್ನ ಹೊಂದಿರೋದಿಲ್ಲ. ಲಾಜಿಕಲ್ ಇಂಡಿಯನ್ ಭಾರತೀಯ ರಕ್ಷಣಾ ಪಡೆಗಳ ಅನುಕರಣೀಯ ಧೈರ್ಯವನ್ನ ಸ್ಮರಿಸುತ್ತೆ. ಇದು ಭಾರತೀಯ ಪ್ರಜೆಗಳನ್ನ ರಕ್ಷಣೆ ಮಾಡಿದ್ದು ಮಾತ್ರ ಅಲ್ಲ, ಪಾಕಿಸ್ತಾನಿ ಸರ್ಕಾರದ ದಬ್ಬಾಳಿಕೆಯ ಆಡಳಿತದಿಂದ ಸಾವಿರಾರು ಜನರನ್ನ ಬಿಡುಗಡೆಗೊಳಿಸಿದೆ. 1971ರ ಯುದ್ಧದ 50ನೇ ವಾರ್ಷಿಕೋತ್ಸವದಂದು ರಾಷ್ಟ್ರದ ಸಮಗ್ರತೆ ಮತ್ತು ಸುರಕ್ಷತೆಯನ್ನ ಎತ್ತಿ ಹಿಡಿಯೋದಕ್ಕೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡುವ ಮೊದಲು 2 ಬಾರಿ ಯೋಚಿಸದ ಭಾರತೀಯ ಸೈನಿಕರ ಶೌರ್ಯ, ತ್ಯಾಗವನ್ನ ಪ್ರತಿಯೊಬ್ಬ ಭಾರತೀಯನೂ ಗೌರವಿಸಲೇಬೇಕು.